ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಸಾರ್ವಭೌಮರು ವೃಂದಾವನದಲ್ಲಿ ಕುಳಿತು ಮಾತನಾಡಿದ ಕಥೆಯನ್ನು ನಾವು ಈ ಹಿಂದೆ ನೋಡಿದ್ದೀವಲ್ವಾ. ರಾಯರು ವೃಂದಾವನದಲ್ಲಿ ಕುಳಿತು ಮಾತನಾಡಿದ್ದನ್ನು ಆಗಿನ ಕಾಲದಲ್ಲಿ ಸಾವಿರಾರು ಭಕ್ತರು ಕೇಳಿದ್ದಾರೆ, ನೋಡಿದ್ದಾರೆ, ಅನುಭವಿಸಿ ಆನಂದ ತುಂಬಿಲರಾಗಿದ್ದಾರೆ, ಅತ್ಯಂತ ಭಕ್ತಿಯನ್ನು ಕೂಡ ಹೊಂದಿದ್ದಾರೆ. ಇಂಥದ್ದೇ ಮತ್ತೊಂದು ಕಥೆ ಇವತ್ತಿನ ದಿವಸ ಹೇಳ್ತೇನೆ. ರಾಯರ ವೃಂದಾವನವೇ ಅಲುಗಾಡುತ್ತೆ. ಭಕ್ತರ ಭಕ್ತಿಗೆ ಮೆಚ್ಚಿ ಗುರುರಾಯರ ವೃಂದಾವನವೇ ಅಲುಗಾಡಿದ ಒಂದು ಐತಿಹಾಸಿಕವಾದ ಒಂದು ಅದ್ಭುತವಾದ ಕಥೆಯನ್ನು ಈಗ ನಿಮ್ಮ ಮುಂದೆ ನಾನು ನೀಡ್ತಾ ಇದ್ದೇನೆ. ಮಂತ್ರಾಲಯದ ಯತಿ ಪರಂಪರೆಯಲ್ಲಿ ಶ್ರೀ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಮಹಾಜ್ಞಾನಿಗಳು. ಇವರನ್ನು ಗುರುರಾಯರ ಮಂತ್ರಿಗಳು ಅಂತಲೇ ಕರೀತಾರೆ. ಅಂದರೆ ಗುರುರಾಯರಿಗೆ ಅಷ್ಟೂ ಇಷ್ಟರಾಗಿರುವಂತಹ ಶ್ರೇಷ್ಠ ಯತಿಗಳು ಇವರು. ಗುರುರಾಯರು ಬರೆದಿರುವಂತಹ ಏನು ಗ್ರಂಥ ರಾಶಿಗಳಿವೆ ಅದೆಲ್ಲವನ್ನು ಕೂಡ ತಮ್ಮ ಸ್ತೋತ್ರದ ಮೂಲಕ ವರ್ಣನೆ ಮಾಡ್ತಾ ಬರ್ತಾರೆ. ಗುರುರಾಯರ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ತೃಪ್ತಿ ಆಗೋದಿಲ್ಲ. ಗುರುರಾಯರ ಪ್ರತಿಯೊಂದು ಗ್ರಂಥಗಳನ್ನು ಕೂಡ ಒಂದೊಂದು ಶ್ಲೋಕದ ಮೂಲಕ ಉಲ್ಲೇಖ ಮಾಡ್ತಾ ವರ್ಣನೆ ಮಾಡ್ತಾ ಬರ್ತಾರೆ. ಗುರುರಾಯರು ಸುಮಾರು 48 ಗ್ರಂಥಗಳನ್ನು ರಚನೆ ಮಾಡಿದಾರಲ್ವ. ಆ ಎಲ್ಲ ಗ್ರಂಥಗಳನ್ನು ಕೂಡ ವರ್ಣನೆ ಮಾಡ್ತಾ ಏನು ಬಂದಿದ್ದಾರೆ ಸ್ತೋತ್ರ ಇದೆ, ಅದನ್ನೇ ಗುರುಗುಣ ಸ್ತವನ ಅಂತ ಕರೀತಾರೆ. ಆ ಗುರುಗುಣ ಸ್ತವನವನ್ನು ಶ್ರೀ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ರಚನೆಯನ್ನು ಮಾಡಿದ್ದಾರೆ. ರಚನೆಯನ್ನು ಮಾಡಿ ಆ ಗುರುರಾಯರ ವೃಂದಾವನದ ಎದುರಿನಲ್ಲಿ ನಿಂತು ಭಕ್ತಿಯಿಂದ ಅದನ್ನು ಪಠನ ಮಾಡ್ತಾ ಇದ್ದಾರೆ. ಅಪ್ಪಣ್ಣಾಚಾರ್ಯರು ಭಕ್ತಿಯಿಂದ ಪಠನೆ ಮಾಡಿದಾಗ ಗುರುರಾಯರು ವೃಂದಾವನದ ಒಳಗಿನಿಂದ ಸಾಕ್ಷಿ ಹಯಾಸ್ಯೋತ್ರಿಹಿ ಅಂತ ಅವರು ಪ್ರತಿಧ್ವನಿಯನ್ನು ನೀಡಿದರು. ಹಾಗೆ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಗುರುಗುಣ ಸ್ತವನವನ್ನು ವೃಂದಾವನದ ಎದುರಿನಲ್ಲಿ ನಿಂತು ಸ್ತೋತ್ರ ಮಾಡ್ತಿರಬೇಕಾದ್ರೆ ಅಲ್ಲಿ ಒಂದು ಗ್ರಂಥದ ಬಗ್ಗೆ ಸ್ತೋತ್ರ ಮಾಡ್ತಾರೆ. ವಿಶೇಷವಾಗಿ ತಂತ್ರದೀಪಿಕಾ ಅಂತ ಒಂದು ಗ್ರಂಥ. ಆ ತಂತ್ರದೀಪಿಕಾ ಗ್ರಂಥವನ್ನು ವರ್ಣನೆ ಮಾಡಬೇಕಾದ್ರೆ ರಾಯರಿಗೆ ಅಷ್ಟು ಖುಷಿ ಆಗ್ಬಿಡ್ತಂತೆ. ಅಷ್ಟು ಖುಷಿ ಆಯಿತು. ಭಿನ್ನೈರರ್ಥೈರನೇಕ ಪ್ರಕರಣ ಭಣಿತೈರಧ್ಯ ಮಧ್ವಾಗಮಾಬ್ದೋ ಮತ್ಯಾ ಭೂಯೋ ವಿಚಿಂತ್ಯ ಶ್ರುತಿ ಪರಿಣತಯ ಶಸ್ತಯಾ ಸಂಗ್ರಹೀತೈಃ ಸೂತ್ರೇಷ್ವೇಕೈಕಶೋಪಿ ವ್ರತಿವರ ಭವತಾ ಯೋಜಿತೇಷು ಪ್ರವಾಚಾಂ ಮೋದೋ ಯಾದೃನ್ನತಾದೃಕ್ ತವ ಪುನರಿತರೈಃ ರಾಘವೇಂದ್ರ ಪ್ರಬಂಧೈಃ. ಹೀಗೆ ಭಕ್ತಿಯಿಂದ ತಂತ್ರದೀಪಿಕಾವನ್ನು ಯಾವಾಗ ಶ್ರೀ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಪ್ರಶಂಸೆ ಮಾಡಿದ್ರು ಗುರುರಾಯರಿಗೆ ಭಾಳ ಸಂತೋಷ ಆಗಿಬಿಡುತ್ತೆ. ಸಂತೋಷ ಆಗಿ ವೃಂದಾವನವೇ ಅಲ್ಲಾಡುತ್ತಂತೆ. ಎಲ್ಲರೂ ನೋಡ್ತಾರೆ ವೃಂದಾವನ ಅಲ್ಲಾಡ್ತಾ ಇದೆ ಅಂತ. ಅಂದರೆ ಎಷ್ಟು ವೃಂದಾವನದಲ್ಲಿ ಸನ್ನಿಹಿತರಾಗಿದ್ದಾರೆ. ಹಾಗೂ ಶ್ರೀ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿರುವಂತಹ ಗುರುಗುಣ ಸ್ತವನವನ್ನು ಎಷ್ಟು ಮನಸ್ಸಿಗೆ ತಂದುಕೊಂಡು ಆ ಶಿಷ್ಯನನ್ನು ಅನುಗ್ರಹ ಮಾಡಿದ್ದಾರೆ, ಈ ವಿಷಯ ನಮಗೆ ಅರ್ಥ ಆಗುತ್ತೆ. ಆದ್ದರಿಂದ ಗುರುರಾಯರು ಮಂತ್ರಾಲಯದಲ್ಲಿ ವೃಂದಾವನದಲ್ಲಿ ಸುಮ್ಮನೆ ಯಾವಾಗಲೂ ಇದ್ದರು ಅಂತಲ್ಲ, ಈಗಲೂ ಇದ್ದಾರೆ. ರಾಯರು ವೃಂದಾವನಸ್ಥರಾಗಿ ಎಷ್ಟೋ ವರ್ಷಗಳಾದ ಮೇಲೆ ನಡೆದಿರುವಂತಹ ಕಥೆ ಇದು ಗುರುಗುಣ ಸ್ತವನ. ಆದ್ದರಿಂದ ನಮ್ಮ ಇತಿಹಾಸದಲ್ಲಿ ಅಪ್ಪಣ್ಣಾಚಾರ್ಯರು ರಚನೆ ಮಾಡಿರುವಂಥ ಒಂದು ರಾಯರ ಸ್ತೋತ್ರ ಮತ್ತು ಶ್ರೀ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿರುವಂತಹ ಗುರುಗುಣ ಸ್ತವನ ಇವೆರಡೂ ಕೂಡ ಅಪೂರ್ವವಾದ ಮಂತ್ರತುಲ್ಯವಾದದ್ದು. ವಿಶೇಷವಾಗಿ ಗುರುಗಳ ಉಪದೇಶವನ್ನು ಪಡೆದು ಇದನ್ನು ರಾಯರ ಮುಂದೆ ಪಠನ ಮಾಡಿದ್ರೆ ಎಲ್ಲ ಅಭೀಷ್ಟಗಳನ್ನು ಕೂಡ ಅವರು ನೆರವೇರಿಸ್ತಾರೆ. ಒಂದು ವೇಳೆ ನಮಗೆ ಆ ಸ್ತೋತ್ರ ಮಂತ್ರವನ್ನು ಪಠನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಅಂಥ ಯೋಗ್ಯತೆ ನಮ್ಮಲ್ಲಿಲ್ಲ ಅಂದರೆ ದಾಸರಾಯರ ಪದ್ಯಗಳನ್ನು ಹೇಳಿಯೇ ನಾವು ಗುರುರಾಯ ಸ್ತೋತ್ರವನ್ನು ಅವರ ಆರಾಧನೆಯನ್ನು ಮಾಡ್ಬೋದು, ಅದೇನು ಯೋಚನೆ ಇಲ್ಲ. ಆದರೆ ಶ್ರೀ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಗುರುಗುಣ ಸ್ತವನವನ್ನು ಪಠನ ಮಾಡಿದಾಗ ವೃಂದಾವನದ ಎದುರಿನಲ್ಲಿ ವೃಂದಾವನವೇ ಅಳುಗಾಡಿ ತಮ್ಮ ಶಿಷ್ಯರಿಗೆ ಅನುಗ್ರಹವನ್ನು ಗುರುರಾಯರು ಮಾಡಿದ್ದಾರೆ. ಆದ್ದರಿಂದ ಗುರುರಾಯರ ದಿವ್ಯ ಸಾನ್ನಿಧ್ಯವನ್ನು ನಾವು ಪುನಃ ಮನಸ್ಸಿಗೆ ತಂದುಕೊಳ್ಬೇಕು. ಗುರುರಾಯರು ವೃಂದಾವನದಲ್ಲಿ ಮಂತ್ರಾಲಯದಲ್ಲಿ ಹೇಗೆ ಸನ್ನಿಹಿತರಾಗಿರ್ತಾರೋ ಹಾಗೆ ಯಾವ ಭಕ್ತನು ವಿಶೇಷವಾಗಿ ಗುರುರಾಯರನ್ನು
ಆರಾಧನೆ ಮಾಡ್ತಾನೋ ಅವರ ಹೃದಯದಲ್ಲೂ ಕೂಡ ಗುರುರಾಯರು ವಿಶೇಷವಾಗಿ ಸನ್ನಿಹಿತರಾಗಿರ್ತಾರೆ. ಮತ್ತು ಅವರು ರಚನೆ ಮಾಡಿರುವಂಥ ಗ್ರಂಥದಲ್ಲಿ ಗುರುರಾಯರ ವಿಶೇಷ ಸಾನ್ನಿಧ್ಯ ಇರುತ್ತೆ. ರೂಪಮನ್ಯದಿವ ಧನ್ಯಮಾತ್ಮನಃ, ತಮಗೆ ಪ್ರತಿರೂಪವಾದದ್ದು ತನ್ನ ಮತ್ತೊಂದು ಪ್ರತಿರೂಪ ಯಾವುದು ಅಂತಂದರೆ, ರಾಯರು ನಮ್ಮಿಂದ ಅದೃಶ್ಯರಾದಾಗ ಭೂಲೋಕದಲ್ಲಿ ಅವರು ತಮ್ಮ ಸಾನ್ನಿಧ್ಯವನ್ನು ಇಟ್ಟಿರುವಂತಹ ಒಂದು ರೂಪ ಅಂತಂದರೆ ಅದುವೇ ರಾಯರು ರಚನೆ ಮಾಡಿರುವಂತಹ ಗ್ರಂಥಗಳು. ಅದರಲ್ಲಿ ವಿಶೇಷವಾಗಿ ಪರಿಮಳ ಗ್ರಂಥ. ಈ ಪರಿಮಳ ಗ್ರಂಥದಲ್ಲಿ ರಾಯರ ವಿಶೇಷ ಸಾನ್ನಿಧ್ಯವಿದೆ. ಭಕ್ತರೇ, ಗುರುರಾಯರ ಸೇವೆಯನ್ನು ನೀವು ಮಾಡಬೇಕು ಅಂತಂದರೆ ಈ ಪರಿಮಳ ಗ್ರಂಥವನ್ನು ಮನೆಗೆ ತರಿಸಿಕೊಂಡು ವಿಶೇಷವಾಗಿ ಗುರುರಾಯರ ಆರಾಧನೆಯನ್ನು ಮಾಡಿರಿ. ತನ್ಮೂಲಕವಾಗಿ ಗುರುರಾಯರ ಕೃಪೆಗೆ ಪಾತ್ರರಾಗಿ ಎಂಬುದಾಗಿ ಹೇಳ್ತಾ, ಈ ಪರಿಮಳ ಗ್ರಂಥವನ್ನು ನೀವು ಮನೆಗೆ ತರಿಸಿಕೊಳ್ಬೇಕು ಅಂದರೆ ಈ ದೂರವಾಣಿ ಸಂಖ್ಯೆಗೆ ನೀವು ವಾಟ್ಸ್ಯಾಪ್ ಮಾಡಿ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಿಯ ಬಾಲಂ ವಿಷ್ಣುರ್ಮೇ ಪರಮಃ ಸ್ವರೂತು. ಶ್ರೀಕೃಷ್ಣಾರ್ಪಣಮಸ್ತು.